ನಮೋ ವೆಂಕಟೇಶಾಯ. ಸಮಸ್ತ ಎಸ್ವಿಬಿಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿಯ ಧ್ಯಾನಾರಾಮಂನಲ್ಲಿ ಮಹಾಶಿವರಾತ್ರಿ ಪೂಜೆ. ಶ್ರೀ ಉಮಾ ಮಹೇಶ್ವರನಿಗೆ ವಿಶೇಷ ಅಭಿಷೇಕ. ಶ್ರೀನಿವಾಸ ಮಂಗಾಪುರದಲ್ಲಿ ಕಲ್ಯಾಣ ವೆಂಕಟೇಶ್ವರನ ಬ್ರಹ್ಮೋತ್ಸವ ವೈಭವ. ಮಹಾರಥದಲ್ಲಿ ದರ್ಶನವಿತ್ತ ಶ್ರೀನಿವಾಸ. ತಿರುಪತಿ ಕಪಿಲ ತೀರ್ಥದಲ್ಲಿ ಶಿವರಾತ್ರಿ ಬ್ರಹ್ಮೋತ್ಸವ ವೈಭವದಿಂದ ನಡೆದ ಶ್ರೀ ಕಾಮಾಕ್ಷಿ ಕಪಿಲೇಶ್ವರರ ಭೋಗಿತೇರು ಉತ್ಸವ. ಬೆಂಗಳೂರಿನ ಟಿಟಿಡಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ ಚಕ್ರವರ್ತಿಯ ವೈಭವವನ್ನು ಕಣ್ತುಂಬಿಕೊಂಡ ಭಕ್ತಜನ. ಎಲ್ಲೆಡೆ ಶ್ರದ್ಧಾ ಭಕ್ತಿಯಿಂದ ಮಹಾಶಿವರಾತ್ರಿ ಆಚರಣೆ. ಶಿವನಾಮ ಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿದ ಆಲಯಗಳು. ತಿರುಪತಿ ಅಲಿಪಿರಿ ಬಳಿ ಇರುವ ಧ್ಯಾನಾರಾಮಂನಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಅಭಿಷೇಕಾದಿ ಪೂಜೆಗಳು ಜರುಗಿತು. ವೇದ ಪಂಡಿತರ ವೇದ ಪಾರಾಯಣ, ಭಕ್ತರ ಶಿವನಾಮ ಸ್ಮರಣೆಯ ನಡುವೆ ಶ್ರೀ ಉಮಾಮಹೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ನಂತರ ಪುಷ್ಪಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ತಿರುಪತಿ ಸಮೀಪದ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಆಲಯವು ವಾರ್ಷಿಕ ಬ್ರಹ್ಮೋತ್ಸವಗಳಿಂದ ರಾರಾಜಿಸುತ್ತಿದೆ. ಉತ್ಸವಗಳ ಪ್ರಯುಕ್ತ ಶನಿವಾರ ಬೆಳಗ್ಗೆ ಕಲ್ಯಾಣ ವೆಂಕಟೇಶ್ವರನ ರಥೋತ್ಸವವು ವೈಭವದಿಂದ ಜರುಗಿತು. ಪರಿಮಳಭರಿತ ಪುಷ್ಪಗಳು, ಬಂಗಾರದ ಆಭರಣಗಳಿಂದ ಸರ್ವಾಂಗ ಶೋಭಿತವಾಗಿ ಉಭಯ ದೇವಿಯರ ಸಮೇತ ಸ್ವಾಮಿಯನ್ನು ಅಲಂಕರಿಸಿ ರಥದಲ್ಲಿ ಆಸೀನಗೊಳಿಸಿದರು. ಚಂಡೆ ವಾದ್ಯಗಳು, ಕೋಲಾಟ ಪ್ರದರ್ಶನಗಳ ನಡುವೆ ಅದ್ಧೂರಿಯಿಂದ ಸಾಗಿದ ರಥೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ಪುನೀತರಾದರು. ರಾತ್ರಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯು ಅಶ್ವವಾಹನದಲ್ಲಿ ಸರ್ವಾಭರಣಧಾರಿಯಾಗಿ ಆಸೀನಗೊಂಡು ಆಲಯ ಮಾಡಬೀದಿಗಳಲ್ಲಿ ವಿಹರಿಸಿದನು.
ತಿರುಪತಿಯ ಕಪಿಲತೀರ್ಥಂ ಪುಣ್ಯಕ್ಷೇತ್ರವು ಮಹಾಶಿವರಾತ್ರಿ ಬ್ರಹ್ಮೋತ್ಸವಗಳ ಶೋಭೆಯಿಂದ ಕಂಗೊಳಿಸುತ್ತಿದೆ. ಉತ್ಸವಗಳ ಅಂಗವಾಗಿ ಶನಿವಾರ ಬೆಳಗ್ಗೆ ಭೋಗಿತೇರು ಉತ್ಸವವು ವೈಭವದಿಂದ ಜರುಗಿತು. ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ಸಕಲಾಭರಣ ಶೋಭಿತವಾಗಿ ಅಲಂಕರಿಸಿ ಭೋಗಿತೇರಿನಲ್ಲಿರಿಸಿ ಆರತಿಯನ್ನು ಸಮರ್ಪಿಸಿದರು. ತಾಳಮೇಳಗಳು, ಮಂಗಳವಾದ್ಯಗಳು, ಚಂಡೆ ವಾದ್ಯಗಳ ನಡುವೆ ಸ್ವಾಮಿಯ ರಥೋತ್ಸವವು ರಮಣೀಯವಾಗಿ ಸಾಗಿತು. ಭಕ್ತರು ಆದಿ ದಂಪತಿಗಳನ್ನು ದರ್ಶಿಸಿ ಕೃತಾರ್ಥರಾದರು. ರಾತ್ರಿ ಸ್ವಾಮಿಯು ಪ್ರಿಯ ಭಕ್ತನಾದ ನಂದಿ ವಾಹನದಲ್ಲಿ ತಿರುಬೀದಿಗಳಲ್ಲಿ ವಿಹರಿಸುತ್ತಾ ಭಕ್ತರನ್ನು ಅನುಗ್ರಹಿಸಿದನು. ಶ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ, ಶ್ರೀಲಕುಮೀಶನ ಓಲೈಸುವ ಭಕ್ತಾವಳಿಗಳ ಪಕ್ಷ. ನಮೋ ವಿರೂಪಾಕ್ಷ, ನಮೋ ನಮೋ ವಿಷಾದಾಕ್ಷ, ನಮೋ ವಿರೂಪಾಕ್ಷ, ನಮೋ ನಮೋ ವಿಷಾದಾಕ್ಷ. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಶ್ರೀನಿವಾಸನ ಕಲ್ಯಾಣ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಈ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗ್ಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹವನ್ನು ಪಡೆದರು. ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿರುವ ಶ್ರೀ ಬಸವೇಶ್ವರ ಗಾಯತ್ರಿ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿತು. ತದನಂತರ ಸ್ವಾಮಿ ಅಮ್ಮನವರಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ಪುಷ್ಪಗಳಿಂದ ಅರ್ಚಿಸಿ ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಮಾಡಿದರು. ಬಾಲಮೃಕಂಡನ ಕಾಲನ್ನು ಎಳೆವಾಗ ಪಾಲಿಸಿದಾತನು ನೀನೇ,
ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ. ಬಾಲಮೃಕಂಡನ ಕಾಲನು ಎಳೆವಾಗ ಪಾಲಿಸಿದಾತನು ನೀನೇ. ವಾಲಯದಿ ಕಪಾಲ ಪಿಡಿದು ಭಿಕ್ಷೆ ಬೇಡೋ ದಿಗಂಬರ ನೀನೇ. ಕಾಲಕೂಟವನು ಪಾತ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ. ಧರೆಗೆ ದಕ್ಷಿಣ ಕಾವೇರಿ ತೀರ ಕುಂಭಪುರವಾಸನು ನೀನೇ. ಕೊರಳೊಳು ರುದ್ರಾಕ್ಷಿ ಭಸ್ಮವ ಧರಿಸಿದ ಪರಮ ವೈಷ್ಣವನು ನೀನೇ. ತದನಂತರ ಮಾಜಿ ರಾಜ್ಯಸಭಾ ಸದಸ್ಯರು, ಟಿಟಿಡಿ ಬೆಂಗಳೂರು ಎಲ್ಎಸಿ ಮಾಜಿ ಅಧ್ಯಕ್ಷರು ಹಾಗೂ ದೇವಾಲಯದ ಧರ್ಮದರ್ಶಿಗಳು ಆದಂತಹ ಶ್ರೀಯುತ ಕುಪೇಂದ್ರ ರೆಡ್ಡಿ ಅವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಓಂ ನಮೋ ವೆಂಕಟೇಶಾಯ. ನಮ್ಮ HSR ಬಡಾವಣೆಯ ಬಸವೇಶ್ವರ ಗಾಯತ್ರಿ ದೇವಸ್ಥಾನದಲ್ಲಿ ಸತತವಾಗಿ ಇದು 10 ವರ್ಷಗಳಾಗಿದೆ. 10 ವರ್ಷಗಳಿಂದ ನಾವು ಇದೇ ರೀತಿ ಇಲ್ಲಿ ಬೆಳಗ್ಗೆ 5 ಗಂಟೆಯಿಂದ ಪೂಜೆ, ಅಭಿಷೇಕ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ರಾತ್ರಿಯವರೆಗೆ ಯಾಮಪೂಜೆಗಳನ್ನು ನಾವು ಮತ್ತು ನಮ್ಮ ಟ್ರಸ್ಟಿಗಳು ಎಲ್ಲರೂ ಒಟ್ಟಿಗೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದರಲ್ಲಿ ಸುಮಾರು ಈ ಸುತ್ತಮುತ್ತ ಜನ ಒಂದು 50,000ಕ್ಕಿಂತಲೂ ಹೆಚ್ಚಿಗೆ ಬಂದು ಆ ದೇವರ ದರ್ಶನಕ್ಕೆ ಪಾತ್ರರಾಗ್ತಾರೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀಮದ್ ಭಗವದ್ಗೀತೆ. ಅಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಭಗವದ್ಗೀತಾ ಅದು ಬ್ರಹ್ಮವಿದ್ಯಾ ಯೋಗಶಾಸ್ತ್ರ, ಇದು ಉಪನಿಷತ್ತುಗಳ ಸಾರ. ಇದು ನಮ್ಮನ್ನು ಕರೆದುಕೊಂಡು ಹೋಗುವಂಥ ಶಕ್ತಿ ಯಾವುದಕ್ಕೆ ಅದೇ ಭಗವದ್ಗೀತಾ ಭಾರತ ಭಾಗವತಕ್ಕಿದೆ. ಭೀಷ್ಮಾಚಾರ್ಯರು ಹೇಳಿರ್ತಕ್ಕಂತಹ ಮಾತು ಅದು ಸತ್ಯವಾದ ಮಾತಿದು. ನಾಗಾಯುತ ಬಲೋಮಾನಿ ತೇಜಸ ನಸಮಾನುಷಃ. ಅವನಲ್ಲಿರ್ತಕ್ಕಂತಹ ತೇಜಸ್ಸು, ಅವನು ಮನುಷ್ಯ ಅಲ್ಲ, ನಸಮಾನುಷಃ, ಅವನು ದೇವತೆ ಅವನು. ಆದ್ದರಿಂದ ಅವನ ವಿರೋಧವನ್ನು ಮಾಡಬೇಡ ಅನ್ನೋ ಎಚ್ಚರಿಕೆಯನ್ನು ಭೀಷ್ಮಾಚಾರ್ಯರು ನೀಡಿದರು. ಶ್ರೀಮದ್ ಭಗವದ್ಗೀತಾ ಪಾರಾಯಣ ಫೆಬ್ರವರಿ 1ರಿಂದ ಆರಂಭ. ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಬೆಳಿಗ್ಗೆ 7:30ಕ್ಕೆ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3ರಲ್ಲಿ ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ನಾಡಿನಾದ್ಯಂತ ಇಂದು ಮಹಾಶಿವರಾತ್ರಿಯ ಸಂಭ್ರಮ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಶಿವ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು, ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಮಂಗಳೂರಿನ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ಕ್ಷೇತ್ರದಲ್ಲಿ ಮುಂಜಾನೆಯಿಂದಲೇ ಭಕ್ತರು ಆಗಮಿಸಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ದೇವರಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಶಿವರಾತ್ರಿ ಪ್ರಯುಕ್ತ ಮಹಾರುದ್ರಾಭಿಷೇಕ, ಶತಸಿಯಾಳಾಭಿಷೇಕ, ಮಹಾಪೂಜೆ ಮೊದಲಾದ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಉಡುಪಿಯ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಮಹೋತ್ಸವದ ಪೂಜೆಗಳು ವಿಶೇಷವಾಗಿ ಜರುಗಿತು. ಈ ನಿಮಿತ್ತ ದೇವಾಲಯವನ್ನು ಪುಷ್ಪ ತೋರಣಗಳಿಂದ ಸಿಂಗರಿಸಲಾಗಿತ್ತು.
ಗರ್ಭಗುಡಿಯಲ್ಲಿರುವ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ ಹಾಗೂ ಸಹಸ್ರ ರುದ್ರ ಪಾರಾಯಣದೊಂದಿಗೆ ರುದ್ರಾಭಿಷೇಕವನ್ನು ಮಾಡಿ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ಚಂದ್ರಮೌಳೇಶ್ವರ ದೇವರ ದರ್ಶನವನ್ನು ಪಡೆದರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಗಂಜಿಕುಂಟ ಗ್ರಾಮದಲ್ಲಿರುವ ಗಿರಿಜಾಂಬಾ ಸಮೇತ ಅನಂತ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕುಂಭಾಭಿಷೇಕವು ವೈಭವದಿಂದ ನಡೆಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಗೆ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ವೇದ ಪಾರಾಯಣದ ನಡುವೆ ಸ್ವಾಮಿಗೆ ಜಲಾಭಿಷೇಕವನ್ನು ಮಾಡಿ ಕುಂಭಾಭಿಷೇಕವನ್ನು ಮಾಡಲಾಯಿತು. ತರುವಾಯ ಗಂಗಾಧರನನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಪಾಲ್ಗೊಂಡು ಈಶ್ವರನ ಕೃಪೆಗೆ ಪಾತ್ರರಾದರು. ಬೆಂಗಳೂರು ನಗರದ ವಿವಿಧ ಶಿವಾಲಯಗಳಲ್ಲಿ ಮಹಾಶಿವರಾತ್ರಿ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶಂಭೋ ಶಂಕರ ನಾಮಸ್ಮರಣೆಯನ್ನು ಮಾಡುತ್ತಾ ಭಕ್ತರು ಮಹಾದೇವನ ಅನುಗ್ರಹವನ್ನು ಪಡೆದರು. ಆ ಪೂಜಾ ಕೈಂಕರ್ಯಗಳ ಒಂದು ವರದಿ ಇಲ್ಲಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಕಾಡುಮಲ್ಲೇಶ್ವರ ಆಲಯದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಆಲಯದ ಪ್ರಾಂಗಣವನ್ನು ಹೂಗಳಿಂದ ಸಿಂಗರಿಸಲಾಗಿತ್ತು. ಕಾಡುಮಲ್ಲೇಶ್ವರನಿಗೆ ವಿಶೇಷವಾಗಿ ಅಲಂಕರಿಸಿದರು. ತದನಂತರ ಸ್ವಾಮಿಗೆ ಮಂಗಳಾರತಿಯನ್ನು ಮಾಡಲಾಯಿತು. ನೆರೆದ ಭಕ್ತರು ಮಲ್ಲೇಶ್ವರನ ಕೃಪಾ ಕಟಾಕ್ಷವನ್ನು ಪಡೆದು ಪಾವನರಾದರು. ಬೆಂಗಳೂರಿನ ಎಸ್ಸಿ ರೋಡ್ನಲ್ಲಿರುವ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಾಲಯದ ಹಾಲ್ನಲ್ಲಿ ಬ್ರಹ್ಮಕುಮಾರಿ ವತಿಯಿಂದ ಮಹಾಶಿವರಾತ್ರಿ ಮಹೋತ್ಸವವನ್ನು ಆಚರಿಸಲಾಯಿತು. ಇದರ ಅಂಗವಾಗಿ ಜ್ಯೋತಿ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ತರುವಾಯ ಶಿವಭಕ್ತರಿಗೆ ವಿಶೇಷ ಲಿಂಗ ದರ್ಶನ ಮಾಡಿಸಲು ವಾಹನದ ಮೇಲೆ ಲಿಂಗವನ್ನು ಪ್ರತಿಷ್ಠಾಪಿಸಿ ನಗರ ಪ್ರದಕ್ಷಿಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಎಸ್ವಿಬಿಸಿ ಬೋರ್ಡ್ ಸದಸ್ಯರಾದ ವಸಂತ ಕವಿತಾ ರೆಡ್ಡಿಯವರು ಪಾಲ್ಗೊಂಡಿದ್ದರು.
ಬೆಂಗಳೂರಿನ ಅರಕೆರೆಯ ವೈಶ್ಯ ಬ್ಯಾಂಕ್ ಕಾಲೋನಿಯಲ್ಲಿರುವ ಶಾಂತಿಧಾಮ ದೇವಾಲಯ ಸಂಕೀರ್ಣದಲ್ಲಿರುವ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ದೇವಾಲಯದ ಗೋಶಾಲೆಯಲ್ಲಿರುವ ಗೋವಿನ ಹಾಲಿನಿಂದ ಭಕ್ತರ ಕೈಯಲ್ಲಿ ಮಂಜುನಾಥನಿಗೆ ಅಭಿಷೇಕವನ್ನು ಮಾಡಿಸಲಾಯಿತು. ಆಲಯದಲ್ಲಿ ಅಭಿಷೇಕ ಮಾಡಿದ ಹಾಲನ್ನು ಭಕ್ತರಿಗೆ ಪ್ರಸಾದವಾಗಿ ನೀಡಲಾಯಿತು. ತದನಂತರ ಆಲಯ ಪ್ರಾಂಗಣದಲ್ಲಿರುವ ಜಯಸಂತೋಷಿ ಮಾತಾ ತಾಯಿಗೂ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಮಾಡಲಾಯಿತು. ನೆರೆದ ಭಕ್ತರು ಆರತಿ ಮತ್ತು ಪ್ರಸಾದವನ್ನು ಸ್ವೀಕರಿಸಿ ಕೃತಾರ್ಥರಾದರು. 2011ರಲ್ಲಿ ನಮ್ಮ ಈ ದೇವಾಲಯನ ಉದ್ಘಾಟನೆ ಆಯಿತು. ಆಮೇಲೆ ಇಲ್ಲಿ ಪ್ರತಿ ಸೋಮವಾರ ಹಾಲಿನ ಅಭಿಷೇಕ ನೈವೇದ್ಯ ಎಲ್ಲ ನಡೆಯುತ್ತೆ ದೇವರಿಗೆ. ಆಮೇಲೆ ಪ್ರತಿ ಶಿವರಾತ್ರಿ ದಿವಸ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ದೇವರ ಹಾಲಿನ ಅಭಿಷೇಕ ಅವ್ರ ಕೈಯಿಂದ ಮಾಡ್ತಾರೆ. ಬೆಂಗಳೂರಿನ ಬಳೆಪೇಟೆಯಲ್ಲಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಇದರ ಅಂಗವಾಗಿ ಕಾಶಿ ವಿಶ್ವೇಶ್ವರ ಸ್ವಾಮಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ಬಂಗಾರ ಕವಚವನ್ನು ತೊಡಿಸಲಾಗಿತ್ತು. ಹಾಗೆಯೇ ಪ್ರಾಂಗಣದಲ್ಲಿರುವ ರಾಮಲಿಂಗೇಶ್ವರ ಸ್ವಾಮಿಗೂ ವಿಶೇಷವಾಗಿ ಅಲಂಕರಿಸಿ ಮಂಗಳಾರತಿಯನ್ನು ಮಾಡಿದರು. ಹಾಗೂ ಅಮ್ಮನವರಿಗೆ ಅಲಂಕರಿಸಿ ಆರತಿಯನ್ನು ಮಾಡಲಾಯಿತು. ತದನಂತರ ಭಕ್ತರು ತೀರ್ಥಪ್ರಸಾದವನ್ನು ಸ್ವೀಕರಿಸಿ ಶಿವನ ಕೃಪೆಗೆ ಪಾತ್ರರಾದರು. ಬೆಂಗಳೂರಿನ ಆನಂದರಾವ್ ವೃತ್ತದಲ್ಲಿರುವ ನಾಗಲಿಂಗೇಶ್ವರ ಸ್ವಾಮಿಗೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಅಲಂಕರಿಸಿದರು. ತರುವಾಯ ಸ್ವಾಮಿಗೆ ಅರ್ಚನೆಯೊಂದಿಗೆ ಆರತಿಯನ್ನು ಬೆಳಗಲಾಯಿತು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಯಿತು. ಇದರ ಅಂಗವಾಗಿ ಬೆಳ್ಳಿ ಕವಚ ತೊಡಿಸಿ ಬಿಲ್ವ ಅರ್ಚನೆ ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕೃತಾರ್ಥರಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಪುರಾಣ ಪ್ರಸಿದ್ಧ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗರ್ಭಗುಡಿಯಲ್ಲಿರುವ ಶ್ರೀ ಭೀಮಲಿಂಗೇಶ್ವರ ಹಾಗೂ ಪಾರ್ವತಿ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಆ ಬಳಿಕ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು.
ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಧನ್ಯರಾದರು. ಕೋಲಾರ ಜಿಲ್ಲೆ ಮತ್ತು ಆಂಧ್ರಪ್ರದೇಶದ ಗಡಿಭಾಗದ ಚಿತ್ತೂರು ಜಿಲ್ಲೆಯ ಶಾಂತಿಪುರಂ ಮಂಡಲದ ದಂಡಿಂಕುಪ್ಪಂ ಗ್ರಾಮದ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಭಿಷೇಕಾದಿ ಪೂಜೆಗಳು ನಡೆದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಉಭಯ ದೇವಿಯರ ಸಮೇತ ವೆಂಕಟರಮಣ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು. ಬಳಿಕ ಸ್ವಾಮಿ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ಉಡುಪಿಯ ಶ್ರೀ ಅನಂತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮವು ನಡೆಯಿತು. ಈ ಸಂದರ್ಭದಲ್ಲಿ ಧ್ವಜಪಥವನ್ನು ಮೆರವಣಿಗೆ ಮೂಲಕ ಧ್ವಜಸ್ತಂಭದ ಬಳಿ ಕರೆತರಲಾಯಿತು. ನಂತರ ಧ್ವಜಸ್ತಂಭಕ್ಕೆ ವಿಶೇಷ ಅಲಂಕಾರವನ್ನು ಮಾಡಿ ಧ್ವಜಾರೋಹಣವನ್ನು ಮಾಡಲಾಯಿತು. ಆ ಬಳಿಕ ಕಳಶಾಭಿಷೇಕವನ್ನು ಮಾಡಿ ಮಹಾಪೂಜೆಯನ್ನು ಸಲ್ಲಿಸಲಾಯಿತು. ಬೆಂಗಳೂರು ಶಿವಾಜಿನಗರದಲ್ಲಿರುವ ಓಂ ಶಕ್ತಿ ದೇವಸ್ಥಾನದಲ್ಲಿ 100ನೇ ವಾರ್ಷಿಕೋತ್ಸವದ ಪೂಜೆಗಳು ವೈಭವದಿಂದ ಜರುಗಿತು. ಈ ಪ್ರಯುಕ್ತ ಆಲಯ ಆವರಣದಲ್ಲಿ ಮೃತ್ಯುಂಜಯ ಹೋಮ, ಗಣಪತಿ ಹೋಮವನ್ನು ಆಚರಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಮುಳಬಾಗಿಲು ತಾಲೂಕಿನ ಗುಡಿಪಲ್ಲಿಯಲ್ಲಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪೂಜೆಗಳು ಜರುಗಿತು. ಇದರ ನಿಮಿತ್ತ ಆಲಯದಲ್ಲಿರುವ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಬೆಂಗಳೂರಿನ ನಗರತ್ಪೇಟೆಯಲ್ಲಿರುವ ಶ್ರೀ ನಗರತೇಶ್ವರ ಸ್ವಾಮಿ ದೇವಸ್ಥಾನದ ತಿರುಪತಿ ದೇವಸ್ಥಾನಂ ಶ್ರೀನಿವಾಸ ಕಲ್ಯಾಣೋತ್ಸವ ಪ್ರಾಜೆಕ್ಟ್ ನೇತೃತ್ವದಲ್ಲಿ ಬೆಂಗಳೂರಿನ ಯಲಹಂಕ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಲ್ಲಿರುವ ವೀಲ್ ಅಂಡ್ ಎಕ್ಸಿಲ್ ರೈಲ್ವೆ ವೀಲ್ ಫ್ಯಾಕ್ಟರಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇದೇ ಫೆಬ್ರವರಿ 25ನೇ ತಾರೀಕು ಸಂಜೆ 5 ಗಂಟೆಗೆ ಶ್ರೀನಿವಾಸ ಕಲ್ಯಾಣವನ್ನು ನಿರ್ವಹಿಸುವುದಾಗಿ ಯಲಹಂಕ ಶಾಸಕರು, ಬಿಡಿಎ ಅಧ್ಯಕ್ಷರು, ಟಿಟಿಡಿ ಎಸ್ವಿಬಿಸಿ ಬೋರ್ಡ್ ಸದಸ್ಯರಾದ ಶ್ರೀ ಎಸ್ಆರ್ ವಿಶ್ವನಾಥ್ ರವರು ಎಸ್ವಿಬಿಸಿಗೆ ತಿಳಿಸಿದರು. ಓಂ ನಮೋ ವೆಂಕಟೇಶಾಯ. ಕಲಿಯುಗ ದೈವ, 7 ಬೆಟ್ಟಗಳ ಒಡೆಯ
ತಿರುಮಲ ತಿರುಪತಿ ದೇವಸ್ಥಾನದ ವೆಂಕಟರಮಣ ಸ್ವಾಮಿ ಮತ್ತು ಪದ್ಮಾವತಿ ತಾಯಿಯ ಕಲ್ಯಾಣೋತ್ಸವವನ್ನು ಯಲಹಂಕ ವಿಧಾನಸಭಾ ಕ್ಷೇತ್ರದ ಗಾಲಿ ಮತ್ತು ಅಚ್ಚು ಕಾರ್ಖಾನೆ ವೀಲ್ ಆ್ಯಂಡ್ ಆಕ್ಸೆಲ್ ಆಟದ ಮೈದಾನದಲ್ಲಿ ಇದೇ ತಿಂಗಳು 25ನೇ ತಾರೀಕು ಸಂಜೆ 5 ಗಂಟೆಗೆ ಭಾಳ ವಿಜೃಂಭಣೆಯಾಗಿ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ತಿರುಮಲ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ಇದು ಆಯೋಜಿತವಾಗಿರ್ತಕ್ಕಂಥದ್ದು ಮತ್ತು ಸ್ವಾಮಿ ತಿರುಮಲ ತಿರುಪತಿ ದೇವಸ್ಥಾನದಿಂದನೇ ಬರ್ತದೆ. ಅಲ್ಲಿನ ಅರ್ಚಕರು ಮತ್ತು ಸಂಗೀತಗಾರರು ಎಲ್ಲ ಸಿಬ್ಬಂದಿ ಅಲ್ಲಿಂದನೇ ಬರ್ತಾರೆ. ಸೊ ಬಂದು ಇಲ್ಲಿ ವಿಜೃಂಭಣೆಯಾದಂಥ ಆ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಮಾಡಲಿದ್ದಾರೆ ಮತ್ತು ತಿರುಪತಿಯಿಂದನೇ ಕೂಡ ಲಡ್ಡು ಪ್ರಸಾದ ಕೂಡ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿತರಣೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದರಿಂದ ಬಹುಶಃ ಯಲಹಂಕದ ಇತಿಹಾಸದಲ್ಲಿ ಈ ಅದ್ಭುತವಾದಂಥ ಕಲ್ಯಾಣೋತ್ಸವ ಬಹುಶಃ ನೀವು ನೋಡಿರಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಾವು ತಮ್ಮ ಕುಟುಂಬ ಸದಸ್ಯರ ಸಮೇತರಾಗಿ ತಾವೆಲ್ಲ ಕೂಡ ಬರಬೇಕಾದಾಗ ಕೆಲವು ನಿಬಂಧನೆಗಳನ್ನು ಕೂಡ ನಾವು ಹಾಕಿದ್ದೀವಿ. ತಾವು ಬಿಳಿ ಅಂಗಿ ಮತ್ತು ಪಂಚೆಯಲ್ಲಿ ಬರಬೇಕು ಪುರುಷರು, ಹೆಣ್ಣು ಮಕ್ಕಳು ಸೀರೆ ಅಥವಾ ಚೂಡಿದಾರಲ್ಲಿ ಬರಬೇಕು. ಆ ಕ್ರೀಡಾಂಗಣದ ಒಳಗಡೆಗೆ ಯಾರೂ ಕೂಡ ಚಪ್ಪಲಿ ಪಾದರಕ್ಷೆಗಳನ್ನು ಹಾಕ್ಕೊಂಡು ಬರಬಾರ್ದು. ಉಳಿಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವಲ್ಲಿ ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾಯಿದ್ದೀವಿ. ಒಟ್ಟಾರೆ ಆ ಕ್ರೀಡಾಂಗಣ ದೇವಸ್ಥಾನದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಭಾಳ ದಿನಗಳಿಂದ ಯೋಜನೆಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಮತ್ತೊಂದು ಸರಿ ತಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಆ ತಿರುಮಲ ತಿರುಪತಿ ದೇವಸ್ಥಾನದಿಂದನೇ ಸ್ವಾಮಿ ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರ ಸುದೈವ ಅಂಥೇಳಿ ಭಾವಿಸಿ ತಾವು 2.5 ಗಂಟೆಗಳ ಕಾಲ ಏನು ಕಾರ್ಯಕ್ರಮ ನಡೀತದೆ ಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಅನುಗ್ರಹವನ್ನು ತಾವೆಲ್ಲ ಪಡೆಯಬೇಕು. ತಮಗೂ ತಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಕ್ಷೇತ್ರಕ್ಕೆ ಒಳಿತಾಗಲಿ ಅಂತೇಳಿ ಆ ಸ್ವಾಮಿಯ ಪೂಜೆಯನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು. ದಯವಿಟ್ಟು ತಾವು ತಮ್ಮ ಕುಟುಂಬದವರು ಬಂದು ಆ ದೇವರ ಆಶೀರ್ವಾದವನ್ನು ಪಡಿಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಓಂ ನಮೋ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು 2023. ನಾರಾಯಣಾಯ ಸಗುಣ ಬ್ರಹ್ಮಣೇ ಸರ್ವಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳು ಶ್ರೀನಿವಾಸ ಮಂಗಾಪುರದಿಂದ ಪ್ರತ್ಯಕ್ಷ ಪ್ರಸಾರ ಫೆಬ್ರವರಿ 11ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನೆಲ್ 3ರಲ್ಲಿ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವಗಳ ಪ್ರತ್ಯಕ್ಷ ಪ್ರಸಾರವನ್ನು ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀ ಅನಂತೇಶ್ವರ ದೇವಾಲಯದಲ್ಲಿ ವಾರ್ಷಿಕ ರಥೋತ್ಸವದ ಪ್ರಯುಕ್ತ ಸಂಜನಾ ಇವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದ ನಾದಸುಧಾರಸ ಸಾಂಸ್ಕೃತಿಕ ವೇದಿಕೆಯಲ್ಲಿ ವಿದ್ವಾನ್ ಆನಂದ್ರವರಿಂದ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶೇಷಗಿರಿಯ ನಿವಾಸ ದೇಶಾಧಿಕಾವದನಮ್ಮ ಶೇಷಗಿರಿಯ ನಿವಾಸ ಶ್ರೀ ವೆಂಕಟಗಿರಿ ತಿರುಮಲೇಶ ಶ್ರೀ ವೆಂಕಟಗಿರಿ ತಿರುಮಲೇಶ ದಾಸ ದಾಸರ ಸಲಗೋ ಪುರಂದರ ವಿಠಲ ದಾಸ ದಾಸರ ಸಲಗೋ ಪುರಂದರ ವಿಠಲ ಚರಣವ ನಂಬಿದೆ ನಾನು ನಿಮ್ಮ ಚರಣವ ನಂಬಿದೆ ನಾನು ಶರಣು ವೆಂಕಟರಮಣ ನಿಮ್ಮ ಚರಣವ ನಂಬಿದೆ ನಾನು ನಿಮ್ಮ ಚರಣವ ನಂಬಿದೆ ನಾನು ನಿಮ್ಮ ಚರಣವ ನಂಬಿದೆ ನಾನು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh